Hello friends, good morning. So ಇವತ್ತಿನ ವಿಡಿಯೋ ಕ್ಯಾಶುವಲ್ ಇರೋದೈತಿ. ಸೊ ಕೆಲವೊಂದು ಜನ ಕಮೆಂಟ್ ಸೆಕ್ಷನ್ ನಾಗ ಕ್ವೆಶ್ಚನ್ಸ್ ಕೇಳಾರ. ಸೊ ಆ ಕ್ವೆಶ್ಚನ್ಸ್ ಅನ್ನ ಆನ್ಸರ್ ಮಾಡ್ಬೇಕಂತ ಹೇಳಿ ಇದೊಂದು ಶಾರ್ಟ್ ವಿಡಿಯೋ ನಾನು ಮಾಡಾತೀನಿ. ಸೊ ಲೆಟ್ಸ್ ಗೆಟ್ ಸ್ಟ್ರೇಟ್ ಅವೇ ಟು ದ ಕ್ವೆಶ್ಚನ್ಸ್. ಸೊ ಫಸ್ಟ್ ಕ್ವೆಶ್ಚನ್, ನಾನೇನು ಅರೆಕಾ ನಟ್ಸ್ ಮೇಲೆ ಏನು ವಿಡಿಯೋ ಹಾಕಿದೆ ಅದ್ರ ಮೇಲೆ ಕಮೆಂಟ್ಸ್ ಬಂದೈತಿ. ಸೊ ಹಿ ಈಸ್ ಆಸ್ಕಿಂಗ್ ಹೌ ಶುಡ್ ವಿ ಅಪ್ರೋಚ್ ದ ಬ್ರೋಕರ್ ಟು ಪರ್ಚೇಸ್ ಅವರ್ ಪ್ರಾಡಕ್ಟ್. ಸೊ ಕ್ವೆಶನ್ ಏನೈತೆ ಅಂತಂದ್ರೆ ಬ್ರೋಕರ್ಸ್ ಕಡೆ ನಾವು ಯಾವ ತರ ಅಪ್ರೋಚ್ ಮಾಡಬೇಕು ಪರ್ಚೇಸ್ ಮಾಡ್ಬೇಕಂತ ಹೇಳಿ. ಸೊ ನೋ ಡೌಟ್ ಇಲ್ಲೇನೈತೆ ಅಂತಂದ್ರೆ ಇವರು ಮರ್ಚೆಂಟ್ ಎಕ್ಸ್ಪೋರ್ಟರ್ ಅದಾರ. ಸೊ ಮರ್ಚೆಂಟ್ ಎಕ್ಸ್ಪೋರ್ಟಿಂಗ್ ಒಳಗೆ ನಾವು ಬ್ರೋಕರ್ಸ್ ಕಡೆ ಅಥವಾ ಯಾರು ಸ್ಟಾಕಿಸ್ಟ್ ಇರ್ತಾರ ಅಥವಾ ಯಾರು ಸಾರ್ಟಿಂಗ್ ಮಾಡ್ತಿರ್ತಾರ ಅವ್ರ ಕಡೆ ಹೋಗಿ ನಾವು ಪರ್ಚೇಸ್ ಮಾಡಿ ನಮಗೆ ಯಾವ ಕ್ವಾಲಿಟಿ ಬೇಕಾಗೈತಿ ಅದನ್ನ ಪರ್ಚೇಸ್ ಮಾಡಿ ನಾವು ಆಮೇಲೆ ಪ್ಯಾಕಿಂಗ್ ಮಾಡಿ ಎಕ್ಸ್ಪೋರ್ಟ್ ಮಾಡಬೇಕು. ಸೊ ಹೌ ಟು ಅಪ್ರೋಚ್ ದ ಬ್ರೋಕರ್? ಸಿಂಪಲ್ ಐತಿ. ಫಸ್ಟ್ ಥಿಂಗ್ ಇಸ್, ನೀವು ಬ್ರೋಕರ್ಸಿಗೆ ಅಪ್ರೋಚ್ ಮಾಡಾಕತ್ತೀರಿ ಅಂತಂದ್ರೆ ನಿಮ್ದೊಂದು ಮಾರ್ಕೆಟ್ ಒಳಗೆ ಕ್ರೆಡಿಬಿಲಿಟಿ ಬೇಕಾಗ್ತೈತಿ. ಓಕೆ, ಸೊ ಮಾರ್ಕೆಟ್ ಒಳಗೆ ಕ್ರೆಡಿಬಿಲಿಟಿ ಇನ್ ದ ಸೆನ್ಸ್ ನೀವು ಯಾರು ಅದಿರಿ, ನೀವು ಎದಕ್ಕೆ ಅಪ್ರೋಚ್ ಮಾಡಾಕತ್ತೀರಿ, ನಿಮ್ದು ಇಂಟೆನ್ಷನ್ ಏನೈತಿ, ಇದು ನೀವು ಕ್ಲಿಯರ್ ಇಟ್ಕೊಳ್ಳೋದು ಬಹಳ ನೆಸೆಸರಿ ಐತಿ. ಯಾಕಂತಂದ್ರೆ ಯೂಶ್ವಲಿ ಏನಾಗ್ತೈತಿ, ಬ್ರೋಕರ್ಸ್ ಮಾರ್ಕೆಟ್ ಒಳಗೆ ಕುಂತಿರ್ತಾರ ಅಥವಾ ಯಾರೋ ಸ್ಟಾಕಿಸ್ಟ್ ಕುಂತಿರ್ತಾರ, ಅವ್ರು ತಮ್ಮ ಬಿಸ್ನೆಸ್ ಮಾಡ್ತಿರ್ತಾರ, ಯಾರೋ ರ್ಯಾಂಡಮ್ಲಿ ಒಬ್ರು ಬಂದು ಅವ್ರಿಗೆ ಅಪ್ರೋಚ್ ಮಾಡಿ ಇದೇನ್ರಿ ಹೆಂಗ್ರಿ, ಇದು ಯಾವ ತರ ವರ್ಕ್ ಮಾಡ್ತೈತಿ ಬಿಸ್ನೆಸ್, ಆಮೇಲೆ ಎಷ್ಟು ಕೊಡಾಕತ್ತೀರಿ, ಏನು ಐತಿ, ನೀವು ಭಾಳ ಡೀಟೇಲ್ಸ್ ಕೇಳಾಕದ್ಮೇಲೆ ಅವ್ರು ಇನ್ಸೆಕ್ಯೂರ್ ಆಗ್ತಾರೆ. ಇನ್ಸೆಕ್ಯೂರ್ ಎದಕ್ಕೆ ಆಗ್ತಾರ ಅಂತಂದ್ರೆ ಅವ್ರಿಗೆ ಏನ್ ಅನಿಸ್ತೈತಿ, ಇವನೇನಪ್ಪ ಹೊಸದಾಗಿ ಬಂದು ನಮ್ಮ ಬಿಸ್ನೆಸ್ ಒಳಗೆ ಕೈ ಹಾಕಕ್ ನೋಡಾಕತ್ತಾನೆ. ಓಕೆ, ಸೊ ಕಾಂಪಿಟೇಷನ್, ಹೊಸ ಕಾಂಪಿಟೇಷನ್ ಏನಾದ್ರು ಕ್ರಿಯೇಟ್ ಆಗತೈತೆ ಅಂತ ಹೇಳಿ ಅವರಿಗೆ ಸ್ವಲ್ಪ ಇನ್ಸೆಕ್ಯೂರಿಟಿ ಫೀಲಿಂಗ್ ಆಗ್ಬೋದು. ಸೊ ಸೆಟ್ಟಿಂಗ್ ಯುವರ್ ಇಂಟೆನ್ಷನ್ಸ್ ಕ್ಲಿಯರ್. ಸೊ ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಸೊ ಫಸ್ಟ್ ಸ್ಟೆಪ್ ಒಳಗೆ ನೀವು ಏನ್ ಮಾಡ್ತೀರಿ ಅಂತಂದ್ರೆ ಪ್ರಾಪರ್ ನೀವು ಈ ಪ್ರಾಡಕ್ಟ್ ಅನ್ನ ಫಿಕ್ಸ್ ಮಾಡಿದ್ರಿ ಅಂತಂದ್ರೆ, ಓಕೆ ನಾನು ಅರೆಕಾ ನಟ್ಸ್ ನಾನು ಎಕ್ಸ್ಪೋರ್ಟ್ ಮಾಡ್ಬೇಕಂತ ಹೇಳಿ ನೀವು ಫೈನಲ್ ಮಾಡಿದ್ರಿ ಅಂತಂದ್ರೆ ಅದ್ರ ಸುತ್ತ ಒಂದು ನೀವು ಕಂಪನಿ ಎಸ್ಟಾಬ್ಲಿಷ್ ಮಾಡ್ರಿ. ಕಂಪನಿ ಎಸ್ಟಾಬ್ಲಿಷ್ ಮಾಡೋದು ಅಂತಂದ್ರೆ ಒಂದು ವೆಬ್ಸೈಟ್ ಇರಬೇಕು, ಒಂದು ಬ್ರೋಷರ್ ಇರಬೇಕು, ಆಮೇಲೆ ಒಂದು ವಿಸಿಟಿಂಗ್ ಕಾರ್ಡ್ ನಿಮ್ದು ಇರಬೇಕು. ಅಂಡ್ ವಿಸಿಟಿಂಗ್ ಕಾರ್ಡ್ ಶುಡ್ ಬಿ ಡೆಫಿನೆಟ್ಲಿ ಆಸ್ ಅ ಪ್ರೊಕ್ಯೂರ್ಮೆಂಟ್ ಮ್ಯಾನೇಜರ್. ಓಕೆ, ಸೊ ನೀವು ಕಂಪ್ನಿ ಓನರ್ ಅದಿರಿ ಅಂತ ಹೇಳಿ ನೀವು ಸಿಇಒ, MD, ಓನರ್, ಪ್ರೆಸಿಡೆಂಟ್, ಚೇರ್ಮನ್ ಅಂತ ಹೇಳಿ ಹಾಕೊಂಡು ನೀವು ಮಾರ್ಕೆಟ್ ಒಳಗೆ ಅಡ್ಡಾಡಕ್ಕೆ ಹೋಗ್ಬೇಡ್ರಿ. ವೈ? ಬಿಕಾಸ್ ಯೂಶ್ವಲಿ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅವರು ಮಾರ್ಕೆಟ್ ಒಳಗೆ ಅಡ್ಡಾಡಂಗಿಲ್ಲ. ಸೊ ಇಟ್ ಗಿವ್ಸ್ ಅ ರಾಂಗ್ ಇಂಪ್ರೆಷನ್ ಅಬೌಟ್ ದ ಕಂಪನಿ. ಕಂಪನಿಗೆ ಯಾವಾಗಲೂ ನೀವು ಇಲ್ಲಿ ಇಡಬೇಕಾಗ್ತೈತಿ, ಯು ಶುಡ್ ಆಲ್ವೇಸ್ ಬಿ ದ ಎಂಪ್ಲಾಯ್ ಆಫ್ ದ ಕಂಪನಿ. ಓಕೆ, ಸೊ ನೀವು ನಿಮ್ದು ಇದೆಲ್ಲ ಮಾರ್ಕೆಟಿಂಗ್ ಟೂಲ್ಸ್ ಏನದಾವು ಅದನ್ನ ನೀವು ರೆಡಿ ಮಾಡ್ಕೋರಿ. ರೆಡಿ ಮಾಡ್ಕೊಂಡು ನೀವು ಅವ್ರಿಗೆ ಅಪ್ರೋಚ್ ಮಾಡಬಹುದು. ನಿಮ್ ಪ್ರೊಕ್ಯೂರ್ಮೆಂಟ್ ಮ್ಯಾನೇಜರ್ ಅಂತ ಹೇಳಿ ನೀವು ಕಾರ್ಡ್ ಕೊಟ್ಟು, ಸೊ ಈ ತರ ನಾವು ಎಕ್ಸ್ಪೋರ್ಟ್ ಮಾಡ್ಬೇಕನ್ನತ್ತೀವಿ. ವಿ ಹ್ಯಾವ್ ಸರ್ಟನ್ ಬಯರ್ಸ್, ನಮ್ಮ ಕಡೆ ಬಯರ್ಸ್ ಅದಾರ. ಸೊ ಇವ್ರ ಬಯರ್ ಏನದಾರ ಅವರಿಗೆ ಅರೆಕಾ ನಟ್ಸ್ ಒಳಗೆ ಅಥವಾ ಯಾವ್ದೋ ಪ್ರಾಡಕ್ಟ್ ನೀವು ಅಪ್ರೋಚ್ ಮಾಡಾಕತ್ತೀರಿ, ಸೊ ಆ ಪ್ರಾಡಕ್ಟ್ಸ್ ಒಳಗೆ ಇಂಟ್ರೆಸ್ಟ್ ಐತಿ. ಅದ್ರ ಸಲುವಾಗಿ ನಾನು ಇವತ್ತು ಇಲ್ಲಿ ಬಂದೀನಿ, ನಿಮ್ ಜೋಡಿ ಮೀಟಿಂಗ್ ಮಾಡಾಕತ್ತೀನಿ. ಸೊ ಈ ಪ್ರಾಡಕ್ಟ್ಸ್ ಬಗ್ಗೆ ನಮಗೆ ಸ್ವಲ್ಪ ನೀವು ಡೀಟೇಲ್ಸ್ ಕೊಟ್ರಿ ಅಂತಂದ್ರೆ ಆ ಡೀಟೇಲ್ಸ್ ಅನ್ನ ನಾವು ನಮ್ಮ ಬಯರ್ಸಿಗೆ ಫಾರ್ವರ್ಡ್ ಮಾಡಿ ಆರ್ಡರ್ ಅನ್ನ ಕನ್ಫರ್ಮ್ ಮಾಡ್ಕೋಬಹುದು. ಸೊ ಇದ್ರ ಸಲುವಾಗಿ ನಿಮ್ ಸಪೋರ್ಟ್ ಬೇಕಾಗ್ತೈತಿ. ಆಮೇಲೆ ಡೆಫಿನೆಟ್ಲಿ ನಾವು ಸಾರ್ಟಿಂಗ್ ಮಾಡಿ ಚಲೋ ಪ್ರೈಸ್ ಒಳಗೆ ಇದನ್ನ ಪರ್ಚೇಸ್ ಮಾಡ್ತೀವಿ. ಆಮೇಲೆ ಈ ಬಿಸ್ನೆಸ್ ನಾವು ಟ್ರಾನ್ಸಾಕ್ಷನ್ ಸ್ಟಾರ್ಟ್ ಮಾಡ್ಬೇಕಂತೀವಿ ಫಾರ್ ಅ ಲಾಂಗರ್ ರನ್ ಅಂತ ಹೇಳಿ. ಈ ತರ ನೀವು ಕ್ಲಿಯರ್ ಇಂಟೆನ್ಷನ್ಸ್ ಹೇಳಿದ್ರಿ ಅಂತಂದ್ರೆ ಅವಾಗ ಬ್ರೋಕರ್ಸ್ ಏನದಾರ ಅವರು ಓಪನ್ ಅಪ್ ಆಗ್ತಾರ. ಆಮೇಲೆ ನಿಮಗೆ ಆದಷ್ಟು ಡೀಟೇಲ್ಸ್ ಅನ್ನ ಶೇರ್ ಮಾಡಕ್ ಅವರು ಟ್ರೈ ಮಾಡ್ತಾರೆ. ಓಕೆ, ಸೊ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ವೇ ಟು ಅಪ್ರೋಚ್ ಎನಿ ಬ್ರೋಕರ್ ಆರ್ ಎನಿ ಸಪ್ಲೈಯರ್. ಆಮೇಲೆ ಅವ್ರ ಬ್ರೋಕರ್, ನೀವು ಸಪೋಸ್ ಯಾರೋ ಒಬ್ರು ಬ್ರೋಕರಿಗೆ ನೀವು ಅಪ್ರೋಚ್ ಮಾಡಾಕ್ತೀರಿ ಅಂತಂದ್ರೆ ಪ್ರಾಪರ್ ಅವ್ರದ್ದು ಬ್ಯಾಕ್ ಗ್ರೌಂಡ್ ಏನೈತಿ, ಅವ್ರ ಜೆನ್ಯೂನ್ ಅದಾರೇನಿಲ್ಲ, ಮಾರ್ಕೆಟ್ ಒಳಗೆ ಅವ್ರದ್ದು ಹೆಸರು ಹೆಂಗೈತಿ ಇದನ್ನು ಚೆಕ್ ಮಾಡಿ ಆಮೇಲೆ ಅವ್ರ ಜೋಡಿ ಮಾತಾಡ್ರಿ. ವೈ? ಬಿಕಾಸ್ ಬಹಳಷ್ಟು ಜನ ಮಿಸ್ಲೀಡ್ ಮಾಡ್ತಾರ, ಮಿಸ್ಗೈಡ್ ಮಾಡ್ತಾರ, ಬಹಳಷ್ಟು ಜನ ತಪ್ಪು ಇನ್ಫಾರ್ಮೇಶನ್ ಕೊಡ್ತಾರ ಸುಮ್ಮನೆ. ಸೊ ಆ ತರ ಅವ್ರದ್ದು ಮೈಂಡ್ ಸೆಟ್ ಇರ್ತೈತಿ. ಸೊ ಅದ್ರ ಸಲುವಾಗಿ ಅವ್ರು ಇಂಥ ಕೆಲಸ ಮಾಡ್ತಿರ್ತಾರ. ಸೊ ಜೆನ್ಯೂನಿಟಿ ಚೆಕ್ ಮಾಡಿ ಸಪ್ಲೈಯರ್ ಯಾರು ಚಲೋ ಅದಾರ ಅದನ್ನ ನೋಡಿ ಆಮೇಲೆ ಬ್ರೋಕರ್ಸಿಗೆ, ಸಪ್ಲೈಯರ್ಸಿಗೆ ಅಪ್ರೋಚ್ ಮಾಡ್ರಿ. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್. Next question is, if the broker is ready to buy, what are the next steps? Is there paperwork involved? I think buyer ಅವ್ರು ಬರಬೇಕನ್ನತ್ತಿದ್ರೆ ಅದನ್ನ ಬಿಟ್ಟು ಅವ್ರು ಬ್ರೋಕರ್ ಅಂತ ಹೇಳ್ತಾರೆ. ವೈ? ಬಿಕಾಸ್ ಫಸ್ಟ್ ಕ್ವೆಶನ್ ಒಳಗೆ ಬ್ರೋಕರ್ ಇತ್ತು ಅಂತ ಹೇಳಿ, ಸೆಕೆಂಡ್ ಕ್ವೆಶನ್ ಒಳಗೂ ಬೈ ಡಿಫಾಲ್ಟ್ ಬ್ರೋಕರ್ ಬಂದಿರಬಹುದು, ಬಟ್ ಐ ಥಿಂಕ್ ಇಟ್ ಈಸ್ buyer. Okay, so if the buyer is ready to buy, what are the next steps? Is there any paperwork involved? So definitely buyer ನಿಮ್ ಕಡೆ ಪರ್ಚೇಸ್ ಮಾಡಕ್ ರೆಡಿ ಇದ್ರ ಅಂತಂದ್ರೆ ಡಿಪೆಂಡಿಂಗ್ ಅಪಾನ್ ದ ಪ್ರಾಡಕ್ಟ್ ಪೇಪರ್ ವರ್ಕ್ ಡೆಫಿನೆಟ್ಲಿ ಇನ್ವಾಲ್ವ್ ಆಗ್ತೈತಿ. ಸೊ ಫಸ್ಟ್ ಥಿಂಗ್ ಏನ್ ಬರ್ತೈತೆ ಅಂತಂದ್ರೆ ನಿಮ್ ಬಯರಿಗೆ ಕ್ವಾಂಟಿಟಿ ಎಷ್ಟು ಬೇಕಾಗೈತಿ ಅದನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಆ ಕ್ವಾಂಟಿಟಿ ಸಪೋಸ್ ಜಾಸ್ತಿ ಇತ್ತು, ಆಮೇಲೆ ಒಂದ್ ಶಾರ್ಟ್ ಒಳಗೆ ನೀವು ಅದನ್ನ ಪ್ರೊಕ್ಯೂರ್ ಮಾಡಿ ಬ್ರೋಕರ್ ಗಿಡ ಅಂತ ತಗೊಂಡು ನೀವು ಅದನ್ನ ಸಪ್ಲೈ ಮಾಡಕ್ ಪಾಸಿಬಲ್ ಇರ್ತಿದ್ದಿಲ್ಲ ಅಂತಂದ್ರೆ ಅದಕ್ಕೆ ನಿಮ್ಗೆ ಎಷ್ಟು ಟೈಮ್ ಬೇಕಾಗ್ತೈತಿ ಇದನ್ನ ನೀವು ಸೆಟ್ ಮಾಡ್ಕೋಬೇಕಾಗ್ತೈತಿ.
of course after discussing with the broker or supplier. So already discuss ಮಾಡಿ ಈ ಕ್ವಾಂಟಿಟಿ 1 ಕಂಟೈನರ್ ಆಗಲಿ 2 ಕಂಟೈನರ್ ಆಗಲಿ ಕಂಪ್ಲೀಟ್ ನಮಗೆ ಫಿಲ್ ಅಪ್ ಮಾಡಿ ನೀವು ಕೊಡೋಕೆ ನಿಮ್ಗೆ ಎಷ್ಟು ಟೈಮ್ ಬೇಕಾಗ್ತೈತಿ ಇದು ನೀವು ಸಪ್ಲೈಯರ್ ಜೋಡಿ ಡಿಸ್ಕಷನ್ ಮಾಡಿ ಒಂದು ಡಿಸಿಷನಿಗೆ ಬರ್ತೀರಿ. ಅದು ಬಂದ್ಮೇಲೆ ಬಯರ್ ಜೋಡಿ ಕಮ್ಯುನಿಕೇಟ್ ಮಾಡಿ ನಮಗೆ ಇಷ್ಟು ಟೈಮ್ ಬೇಕಾಗ್ತದೆ ಅಂತ ನೀವು ಹೇಳ್ಬೇಕು. ಇಷ್ಟು ಟೈಮ್ ನಿಮಗೆ ಬೇಕಾಗ್ತದೆ ಅಂತಂದ್ರೆ ಒಂದು ಪ್ರಾಪರ್ ನೀವು ಅಗ್ರಿಮೆಂಟ್ ಮಾಡ್ಕೋತೀರಿ. ಆ ಅಗ್ರಿಮೆಂಟ್ ಒಳಗೆ ನಿಮ್ಗೆ ಏನೇನು ಟರ್ಮ್ಸ್ ಆಮೇಲೆ ಕ್ಲಾಸಸ್ ನೀವು ನಿಮ್ಮ ಪ್ರಕಾರ ನಿಮಗೆ ಏನ್ ಬೇಕು ಅನಿಸ್ತೈತಿ ಅದನ್ನೆಲ್ಲ ನೀವು ಅದ್ರೊಳಗೆ ಇನ್ವಾಲ್ವ್ ಮಾಡ್ತೀರಿ. ಬಯರ್ಸ್ನು ಏನೇನು ಅದ್ರೊಳಗೆ ಇನ್ವಾಲ್ವ್ ಮಾಡೋದಿರ್ತೈತಿ, ಅಬೌಟ್ ದ ಕ್ವಾಲಿಟಿ, ಅಬೌಟ್ ದ ಪ್ರೈಸ್, ಅಬೌಟ್ ದ ಪ್ಯಾಕೇಜಿಂಗ್ ಎಲ್ಲಾನು ಅವ್ರು ಅದ್ರೊಳಗೆ ಡೀಟೇಲ್ಸ್ ಇನ್ಕ್ಲೂಡ್ ಮಾಡ್ತಾರ. ಆಮೇಲೆ ಈ ಅಗ್ರಿಮೆಂಟ್ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಸಲುವಾಗಿ ಇದೊಂದು ಅಗ್ರಿಮೆಂಟ್ ಮಾಡಿ ನೀವು ಇಬ್ರು ಸೈನ್ ಮಾಡಿ ನಿಮ್ ಕಡೆ ಇಟ್ಕೋತೀರಿ. ಲೀಗಲಿ ಇದ್ರದ್ದು ಎಷ್ಟು ಯೂಸ್ ಆಗ್ತೈತಿ ಯೂಸ್ ಆಗಂಗಿಲ್ಲ ದಟ್ ಈಸ್ ದ ಸೆಕೆಂಡರಿ ಪಾರ್ಟ್, ಬಟ್ ಅಟ್ ಲೀಸ್ಟ್ ಸೈಕಾಲಜಿಕಲಿ ಒಂದು ಇಂಪ್ಯಾಕ್ಟ್ ಬೀಳ್ತೈತಿ. ಸೈಕಾಲಜಿಕಲಿ ದೇರ್ ಇಸ್ ಅ ಬಾಂಡಿಂಗ್ ವಿಚ್ ಇಸ್ ಕ್ರಿಯೇಟೆಡ್ ಬಿಕಾಸ್ ಆಫ್ ವಿಚ್ ಯಾರೋ ನಾವು ಅದನ್ನ ರಿಟರ್ನ್ ಆಗೈತೆ ಅಂತಂದ್ಮೇಲೆ ಯಾರು ನಾವು ತಪ್ಪು ಕೆಲಸ ಮಾಡಕ್ ಹೋಗಂಗಿಲ್ಲ, ಅಥವಾ ನಾವು ಕಮಿಟ್ ಮಾಡೋದು ಒಂದಾಗ್ಲಿ ಆಮೇಲೆ ಡೆಲಿವರ್ ಮಾಡೋದು ಬೇರೆ. ಈ ತರ ಯೂಶುವಲಿ ರಿಟರ್ನ್ ಅಗ್ರಿಮೆಂಟ್ ಇದ್ದಾಗ ಯಾರು ಮಾಡಂಗಿಲ್ಲ. ಸೊ ದಟ್ ಈಸ್ ದ ವೆರಿ ಇನಿಷಿಯಲ್ ಪೇಪರ್ ವರ್ಕ್. ಅದು ಆದ್ಮೇಲೆ ನೀವು ಎಕ್ಸ್ಪೋರ್ಟ್ ಮಾಡ್ಬೇಕಂತಂದ್ರೆ ಎಕ್ಸಿಕ್ಯೂಟ್ ಮಾಡ್ಬೇಕಂತಂದ್ರೆ ಕಸ್ಟಮ್ ಕ್ಲಿಯರೆನ್ಸ್ ಆಗಲಿ, ಇನ್ವಾಯ್ಸ್ ಆಗಲಿ, ಪ್ಯಾಕಿಂಗ್ ಲಿಸ್ಟ್ ಆಗಲಿ, ಫ್ಯೂಮಿಗೇಷನ್ಸ್, ಅವು ಇವು ಬೇರೆ ಬೇರೆ ಸರ್ಟಿಫಿಕೇಶನ್ಸ್ ಅಂಡ್ ಲೈಸೆನ್ಸಿಂಗ್ ಏನೇನು ಬೇಕಾಗ್ತವು ದಟ್ ಈಸ್ ಡಿಫ್ರೆಂಟ್. ಸೊ ಒನ್ಸ್ ನಿಮ್ ಕಡೆ ಆರ್ಡರ್ ಬಂದ ಮೇಲೆ ಇದ್ರದ್ದು ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಏನೇನೈತಿ ಮೋಸ್ಟ್ ಆಫ್ ದ ಟೈಮ್ಸ್ ನೀವು ಬಯರ್ನು ಅದನ್ನ ಡೀಟೇಲ್ಸ್ ಎಲ್ಲಾನು ಕೊಡ್ತಾರೆ. ಓಕೆ, ಸೊ ಬಯರ್ ಕಡೆಯಿಂದನೂ ನಿಮಗೆ ಆದಷ್ಟು ಡೀಟೇಲ್ಸ್ ಸಿಗ್ತೈತಿ. ಸೊ ನಮಗೆ ಇವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗ್ತಾವ ಅಂತ ಹೇಳಿ ಅವರು ನಿಮಗೆ ಹೇಳ್ತಾರೆ. ಸೊ ನಿಮ್ದು ಪೇಮೆಂಟ್ ಟರ್ಮ್ಸ್ ಯಾವ ತರ ಸೆಟ್ ಆಗಿರ್ತೈತಿ ಬೇಸ್ಡ್ ಆನ್ ದಟ್ ಡಾಕ್ಯುಮೆಂಟ್ಸ್ ಆಲ್ಸೋ ಚೇಂಜ್. ಫಾರ್ ಎಕ್ಸಾಂಪಲ್ LC ನೀವು ಓಪನ್ ಮಾಡಿದ್ರಿ, ನಿಮ್ಮ ಬಯರ್ LC ಓಪನ್ ಮಾಡಿದ್ರಿ ಅಂತಂದ್ರೆ LC ಒಳಗೆ ಕ್ಲಾಸಸ್ ಏನೇನಿರ್ತಾವ ಅದ್ರ ಪ್ರಕಾರ ಅದ್ರೊಳಗೆ ಎಲ್ಲಾನು ಮೆನ್ಷನ್ ಮಾಡಿರ್ತಾರೆ ಅವರು. ಇಷ್ಟು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ನಮಗೆ ಇನ್ವಾಯ್ಸ್ ಬೇಕು, ಇಷ್ಟು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಪ್ಯಾಕಿಂಗ್ ಲಿಸ್ಟ್ ಬೇಕು, ಇಷ್ಟು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಇನ್ಶೂರೆನ್ಸ್, ಫ್ಯೂಮಿಗೇಷನ್, RCMC ಇವೆಲ್ಲಾನು ಸರ್ಟಿಫಿಕೇಟ್ ಆಫ್ ಒರಿಜಿನ್ ಇವೆಲ್ಲಾನು ಡಾಕ್ಯುಮೆಂಟ್ಸ್ ಏನೇನು ಬೇಕಾಗ್ತಾವು ಬಯರ್ಸ್ನು ನಿಮಗೆ ಹೇಳ್ತಾರ. ಪ್ಲಸ್ ನಿಮ್ ಕಡೆ CH ಏನಿರ್ತಾರ ಕಸ್ಟಮರ್ಸ್ ಏಜೆಂಟ್ಸ್ ಅವರು ನಿಮಗೆ ಇದನ್ನೆಲ್ಲ ಡೀಟೇಲ್ಸ್ ಕೊಡ್ತಾರೆ. Okay, so these are the paperwork and documents in. So I hope it is clear. So coming to the next, how should we determine the profit margin of our product? For an instance, if the price of areca nut in India is 450 rupees per kilo, how much should we increase it by? Okay, so nice question. Okay, so usually pricing amel costing ಏನೈತಿ it has a proper procedure. For example, 450 rupees kilo ನಿಮಗೆ ಇಲ್ಲೇ ಇಂಡಿಯಾ ಒಳಗೆ ಬೆಳಗ್ತದೆ ಅಂತಂದ್ರೆ ಸೋರ್ಸ್ ಎಲ್ಲೈತಿ. ಫಾರ್ ಎಕ್ಸಾಂಪಲ್ ಶಿವಮೊಗ್ಗ ಐತಿ, ಉಡುಪಿ ಐತಿ, ಮಂಗಳೂರು ಐತಿ, ಅಲ್ಲಿ ನಿಮ್ ಸೋರ್ಸ್ ಇತ್ತು ಅಂತಂದ್ರೆ ದಟ್ ಈಸ್ ದ ಎಕ್ಸ್ವರ್ಕ್ಸ್ ಪ್ರೈಸ್. ಎಕ್ಸ್ವರ್ಕ್ಸ್ ಪ್ರೈಸ್ ಇನ್ ದ ಸೆನ್ಸ್ 450 ಪರ್ ಕಿಲೋ. ಈಗ ನಾವು 1 ಕಿಲೋ ನಾವು ವಿಚಾರ ಮಾಡೋಣ. ಓಕೆ, ಸೊ 1 ಕಿಲೋ ಸಪೋಸ್ ನೀವು ಎಕ್ಸ್ಪೋರ್ಟ್ ಮಾಡ್ಬೇಕನ್ನತ್ತಿದ್ರಿ ಅಂತಂದ್ರೆ ಆ 1 ಕಿಲೋ ಮಟೀರಿಯಲ್ ಕಾಸ್ಟ್ ಎಷ್ಟೈತಿ ಅದನ್ನ ನೀವು ತಗೋತೀರಿ. ಮಟೀರಿಯಲ್ ಕಾಸ್ಟ್ ಎಷ್ಟೈತಿ ಅದನ್ನ ನೀವು ತಗೋತೀರಿ. ಮಟೀರಿಯಲ್ ಕಾಸ್ಟ್ ಮೇಲೆ ಪ್ಯಾಕೇಜಿಂಗ್ ನೀವು ಯಾವ ತರ ಮಾಡಾಕತ್ತೀರಿ ಆ ಪ್ಯಾಕೇಜಿಂಗ್ ಕಾಸ್ಟ್ ನೀವು ಇನ್ಕ್ಲೂಡ್ ಮಾಡ್ತೀರಿ. ಪ್ಯಾಕೇಜಿಂಗ್ ಆದ್ಮೇಲೆ ಮಟೀರಿಯಲ್ ಕಂಪ್ಲೀಟ್ಲಿ ವಿತ್ ಪ್ಯಾಕೇಜಿಂಗ್ ತಗೊಂಡು ನೀವು ಯಾವುದೋ ಒಂದು ಕಂಟೈನರ್ ಒಳಗಾಗ್ಲಿ ಅಥವಾ ಯಾವುದೋ ಒಂದು ವೆಹಿಕಲ್ ನಾಗಿ ಲೋಡಿಂಗ್ ಮಾಡ್ತೀರಿ. ಆ ಲೋಡಿಂಗ್ ಮಾಡೋದನ್ನು ದುಡ್ಡು ತಗೋತಾರ. ಈ 1 ಕಿಲೋ ಸಂಬಂಧ ತಗೋಲಿಕ್ಕಿಲ್ಲ, ಅದ್ರ 100 ಕಿಲೋ ಇತ್ತು ಅಂತಂದ್ರೆ ಡೆಫಿನೆಟ್ಲಿ ತಗೋತಾರ. ಓಕೆ, ಸೊ ಲೋಡಿಂಗ್ ಕಾಸ್ಟ್ ನೀವು ಆಡ್ ಮಾಡ್ತೀರಿ. ಲೋಡಿಂಗ್ ಕಾಸ್ಟ್ ಆಡ್ ಆದ್ಮೇಲೆ ಆ ಜಾಗದ್ರಿಂದ ನಿಮ್ದು ಒರಿಜಿನ್ ಏನೈತಿ ಅಲ್ಲಿಂದ ಪೋರ್ಟ್ ವರ್ಗು ಟ್ರಾನ್ಸ್ಪೋರ್ಟೇಷನ್ ಏನೈತಿ ಅದನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಿ. ಪೋರ್ಟ್ ತನ ಟ್ರಾನ್ಸ್ಪೋರ್ಟೇಷನ್ ಆದ್ಮೇಲೆ ಪೋರ್ಟ್ ಒಳಗೆ ಹೋದ್ಮೇಲೆ ಕಸ್ಟಮ್ ಕ್ಲಿಯರೆನ್ಸ್ ಆಮೇಲೆ ಡಾಕ್ಯುಮೆಂಟೇಶನ್ ಏನೇನಾಗ್ತಾವು ಅದ್ರದ್ದು ಕಾಸ್ಟ್ ನೀವು ಇನ್ಕ್ಲೂಡ್ ಮಾಡ್ತೀರಿ. ಅದನ್ನ ಕಾಸ್ಟ್ ಇನ್ಕ್ಲೂಡ್ ಆದ್ಮೇಲೆ ಫ್ರೇಟ್ ಚಾರ್ಜಸ್ ಏನದಾವು ಅದನ್ನ ನೀವು ಇನ್ಕ್ಲೂಡ್ ಮಾಡ್ತೀರಿ. ಅಂದ್ರೆ ನಮ್ಮ ಪೋರ್ಟ್ ಇಂದ ಡೆಸ್ಟಿನೇಷನ್ ಪೋರ್ಟ್ ವರ್ಗು ಫ್ರೇಟ್ ಕಾಸ್ಟ್ ಎಷ್ಟೈತಿ ಅದನ್ನ ನೀವು ಇನ್ಕ್ಲೂಡ್ ಮಾಡ್ತೀರಿ. ಇದು ಆದ್ಮೇಲೆ ನೀವು CIF ಪ್ರೈಸ್ ಇನ್ ದ ಸೆನ್ಸ್ ಕಾಸ್ಟ್, ಇನ್ಶೂರೆನ್ಸ್ ಅಂಡ್ ಫ್ರೇಟ್ ಈ ಕಾಸ್ಟ್ ನಿಮಗ ನಿಮ್ ಕೈಯಾಗ ಬರ್ತೈತಿ. ಸೊ ಇದ್ರ ಮೇಲೆ ನೀವು ನಿಮ್ ಪ್ರಾಫಿಟ್ ಏನೈತಿ 5%, 10%, 15%, 20% ಬೇಸ್ಡ್ ಆನ್ ಯುವರ್ ಇಂಡಸ್ಟ್ರಿ, ಬೇಸ್ಡ್ ಆನ್ ದ ಪ್ರಾಡಕ್ಟ್ ನೀವು ಅದನ್ನ ಇನ್ಕ್ಲೂಡ್ ಮಾಡ್ಕೋಬಹುದು. ಪ್ಲಸ್ ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆ ಇಂಡಸ್ಟ್ರಿ ಒಳಗೆ ಎಷ್ಟು ಪ್ರೈಸ್ ನಡೆದೈತಿ ಅದು ನಿಮ್ಗೆ ಗೊತ್ತಿಲ್ಲ. ಓಕೆ, ಸ್ಟಾರ್ಟ್ ವಿತ್ ಮಿನಿಮಮ್. ಸೊ ಸೆನ್ಸಿಬ್ಲಿ ಯಾವ್ದೋ ಒಂದು ಬಿಸ್ನೆಸ್ ಒಳಗೆ ಎಷ್ಟು ನೀವು ಪ್ರಾಫಿಟ್ ಮಾರ್ಜಿನ್ ಇರ್ತಿರ್ಬೋದು, ಯೂಶುವಲಿ ಒಂದು 10%, 15%. ಸೊ ಅಷ್ಟು ನೀವು ಇಟ್ಕೊಂಡು ನೀವು ಬಯರಿಗೆ ಕೊಟೇಶನ್ ಕೊಡ್ಬೋದು. ಸಪೋಸ್ ಬಯರ್ ಅಂದ್ರೆ ಇಲ್ಲಪ್ಪ ಇದು ಬಹಳ ಕಾಸ್ಟ್ಲಿ ಐತಿ ಅಂತ ಒಂದು 5% ಕಡಿಮೆ ಮಾಡ್ರಿ. ಅವಾಗ್ನೂ ಅವ್ರು ಅಂದ್ರೆ ಇಲ್ಲ ಇದು ಇನ್ನೂ ಜಾಸ್ತಿ ಐತಿ, ಇನ್ನೊಂದು 5% ಕಡಿಮೆ ಮಾಡ್ರಿ ಇಫ್ ಇಟ್ ಇಸ್ ಪಾಸಿಬಲ್ ಫಾರ್ ಯು. ಓಕೆ, ವೈ? ಬಿಕಾಸ್ ಇನಿಷಿಯಲಿ ನಿಮಗೆ ಆ ಕಸ್ಟಮರ್ ಅನ್ನ ಎಕ್ವೈರ್ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಇರ್ತೈತಿ, ನಾಟ್ ಗೇನಿಂಗ್ ದ ಪ್ರಾಫಿಟ್. ಅಂದ್ರೆ ಪ್ರಾಫಿಟ್ ನೀವು ಮಾಡ್ಕೊಳ್ಳೋಕಿನ್ನ ಇಂಪಾರ್ಟೆಂಟ್ ಆ ಬಯರಿಗೆ ನೀವು ಎಕ್ವೈರ್ ಮಾಡಿ ರೆಗ್ಯುಲರ್ ಅವ್ರ ಜೊತೆ ಒಂದು ಬಿಸ್ನೆಸ್ ಎಸ್ಟಾಬ್ಲಿಷ್ ಮಾಡೋದು ಇದು ನಿಮ್ದು ಮೇನ್ ಫೋಕಸ್ ಇರಬೇಕು. ಬರೀ ಪ್ರಾಫಿಟ್ ಮಾಡೋದು ಈ ಫೋಕಸ್ ಇಟ್ಕೊಂಡು ನೀವು ಬಿಸ್ನೆಸ್ ನಾಗ ಬರಕ್ ಹೋಗ್ಬೇಡ್ರಿ. ಓಕೆ, ಸೊ ಐ ಹೋಪ್ ಇಟ್ ಇಸ್ ಕ್ಲಿಯರ್. ಸೊ ಏನೇನು ನಾವು ಕಾಸ್ಟಿಂಗ್ ಇನ್ಕ್ಲೂಡ್ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ. ಸೊ ದಿಸ್ ಇಸ್ ಹೌ ಯು ಕಮ್ ಟು
ಕನ್ಕ್ಲೂಷನ್ ನಮ್ಗೆ ಇಷ್ಟು ರೇಟ್ ಇರಬೇಕಂತ. ಓಕೆ, ಕಮಿಂಗ್ ಟು ನೆಕ್ಸ್ಟ್, ಇಸ್ ದೇರ್ ಎನಿ ರಿಸ್ಕ್ ಆಫ್ ಬೀಯಿಂಗ್ ಚೀಟೆಡ್ ಬೈ ದ ಬಯರ್? ಡೆಫಿನೆಟ್ಲಿ ಯಾವುದೋ ಬಿಸ್ನೆಸ್ ಇರಲಿ, ನೀವು ಲೋಕಲಿ ಮಾಡ್ರಿ ಅಥವಾ ಎಕ್ಸ್ಪೋರ್ಟ್ ಒಳಗೆ ಮಾಡ್ರಿ, ರಿಸ್ಕ್ ಆಫ್ ಬೀಯಿಂಗ್ ಚೀಟೆಡ್ ಬೈ ಅ ಬಯರ್ ಈಸ್ ಡೆಫಿನೆಟ್ಲಿ ದೇರ್. ಆಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನ್ ಹೇಳ್ಬೋದು ಅಂತಂದ್ರೆ, ಲೋಕಲಿ ನೀವು ಡೊಮೆಸ್ಟಿಕ್ ಒಳಗೆ ಏನ್ ಬಿಸ್ನೆಸ್ ಮಾಡ್ತೀರಿ ಇದ್ರೊಳಗೆ ನೀವು ಜಾಸ್ತಿ ಚೀಟ್ ಆಗುವಂತ ಚಾನ್ಸಸ್ ಇರ್ತವೆ. ಯಾಕಂತಂದ್ರೆ ಜನ ಇದ್ರೊಳಗೆ ಚೀಟ್ ಅಂತಂದ್ರೆ ಹೆಂಗೈತಿ, ಡೈರೆಕ್ಟ್ಲಿ ನಿಮ್ಗೆ ಏನೂ ಚೀಟ್ ಮಾಡಂಗಿಲ್ಲ. ನಿಮಗೆ ಫಸ್ಟ್ ಅವರು ಕ್ರೆಡಿಟ್ ಮೇಲೆ ಕೇಳ್ತಾರೆ, ಉದ್ರಿ ಕೇಳಿ ಆಮೇಲೆ ನೀವು ಉದ್ರಿ ಸಪ್ಲೈ ಮಾಡ್ತೀರಿ. ಏನ್ ವಿಚಾರ ಮಾಡಿ ಸಪ್ಲೈ ಮಾಡ್ತೀರಿ, ಏನ್ ಇಲ್ಲೇ ಅದಾರ ಬಿಡು ಕೊಡ್ತಾರ, ಯಾವಾಗೂ ತಗೋಬಹುದು ಅಂತ ಹೇಳಿ ಈ ವಿಚಾರ ಇಟ್ಕೊಂಡು ನೀವು ಅವ್ರಿಗೆ ಸಪ್ಲೈ ಮಾಡ್ತೀರಿ. ಆದ್ರೆ ಅವ್ರು ನಿಮ್ ಪೇಮೆಂಟ್ ಇಮಿಡಿಯೇಟ್ಲಿ ಮಾಡಂಗಿಲ್ಲ, ಕೆಲವೊಂದು ತಿಂಗಳು ಮಾಡಂಗಿಲ್ಲ, ಕೆಲವೊಂದು ವರ್ಷ ಮಾಡಂಗಿಲ್ಲ. ಹಿಂಗಾಗಿ ಆ ಪೇಮೆಂಟ್ ಹಂಗ ಪೆಂಡಿಂಗ್ ಉಳಿದೈತಿ. ಆಮೇಲೆ ಅಲ್ಟಿಮೇಟ್ಲಿ ಏನೈತಿ, ನಿಮ್ದು ಪ್ರಿನ್ಸಿಪಲ್ ಅಮೌಂಟ್ ನೀವು ಎಷ್ಟು ಇನ್ವೆಸ್ಟ್ ಮಾಡಿರ್ತೀರಿ ಅದನ್ನಷ್ಟ ಅವ್ರು ನಿಮ್ಗೆ ಕೊಡ್ತಾರ, ಮ್ಯಾಗಿನ ಪ್ರಾಫಿಟ್ ನಿಮ್ಗೆ ಸಿಗಂಗಿಲ್ಲ. ದಿಸ್ ಹ್ಯಾಪನ್ಸ್ ಮೇಜರ್ಲಿ ಇನ್ ಡೊಮೆಸ್ಟಿಕ್ ಬಿಸ್ನೆಸ್ ಒಳಗೆ ಭಾಳ ಕ್ರೆಡಿಟ್ ಸಿಸ್ಟಮ್ ಈಗ ನಡೆಯತೈತಿ. ಆದ್ರೆ ಎಕ್ಸ್ಪೋರ್ಟ್ ಒಳಗೆ ಏನೈತಿ, ಅಟ್ಲೀಸ್ಟ್ ನಿಮ್ ಪೇಮೆಂಟ್ ಟರ್ಮ್ಸ್ ಮೊದಲು ಡಿಸೈಡ್ ಆಗಿರ್ತಾವ. LC ಮಾಡಕತ್ತೀರಿ, LC ಓಪನ್ ಮಾಡಕತ್ತಾರ, ಅಥವಾ ಅಡ್ವಾನ್ಸ್ ಪೇಮೆಂಟ್ ಮಾಡಕತ್ತಾರ, ಅಥವಾ ಪಾರ್ಷಿಯಲ್ ಪೇಮೆಂಟ್ ಮಾಡಕತ್ತಾರ, TT ಮಾಡಕತ್ತಾರ, ಏನ್ ಮಾಡತ್ತಾರ ಏನಿಲ್ಲ ಎಲ್ಲವೂ ಮೊದಲು ಡಿಸ್ಕಸ್ ಆಗಿರ್ತೈತಿ. ಅಂಡ್ ಬೋತ್ ಬಯರ್ ಅಂಡ್ ದ ಸೆಲ್ಲರ್ ಸ್ಟಿಕ್ಸ್ ಟು ದಟ್ ಪರ್ಟಿಕ್ಯುಲರ್ ಫಾರ್ಮ್ಯಾಟ್. ಓಕೆ, ಸೊ ಯಾರು ಇಲ್ಲೇ ತಮ್ಮ ಮನಸ್ಸಿಗೆ ತಕ್ಕಂಗೆ ಮಾಡಂಗಿಲ್ಲ. ಆಮೇಲೆ ಯೂಶ್ವಲಿ ಹೊರಗಿನ ಜನ ಚೀಟ್ ಮಾಡೋದು ಬಹಳ ಕಡಿಮೆ. ಅಂಟಿಲ್ ಅಂಡ್ ಅನ್ಲೆಸ್ ನೀವು ಅವ್ರಿಗೆ ಬೆಟ್ ಆಗ್ಲಾರ್ದ ಬರೇ ಫೋನ್ ಮೇಲೆ ಬರೇ ಮೇಲ್ ಮೇಲೆ ನೀವು ಕ್ರೆಡಿಟ್ ಕೊಟ್ರಿ ಅಂತಂದ್ರೆ ಡೆಫಿನೆಟ್ಲಿ ಚೀಟ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತಾವೆ. ಸೊ ದೇರ್ ಆರ್ ಪ್ರೀ ರಿಕ್ವಿಸಿಟ್ಸ್, ಬಹಳಷ್ಟು ಬೇರೆ ಬೇರೆ ವೇಸ್ ಅದಾವು ಇದರಿಂದ ನೀವು ಬಯರ್ ಜೆನ್ಯೂನ್ ಅದಾರ ಇಲ್ಲ ಅದನ್ನ ಫೈಂಡ್ ಔಟ್ ಮಾಡ್ಬೋದು. ಅದನ್ನ ಮಾಡಿ ಇವೆಲ್ಲ ಸ್ಟೆಪ್ಸ್ ಫಾಲೋ ಮಾಡಿ ಆಮೇಲೆ ನೀವು ಇದನ್ನ ಟ್ರಾನ್ಸಾಕ್ಷನ್ ನೀವು ಕಂಪ್ಲೀಟ್ ಮಾಡ್ಬೋದು. ಓಕೆ, ಸೊ ಡೆಫಿನೆಟ್ಲಿ ಚೀಟ್ ಆಗೋ ಚಾನ್ಸಸ್ ಇರ್ತಾವೆ. ಸೊ ಕಾಶಿಯಸ್ಲಿ ಇದನ್ನ ನೀವು ಮಾಡಬೇಕು. ಓಕೆ, ಕಮಿಂಗ್ ಟು ನೆಕ್ಸ್ಟ್, how can we communicate with them effectively if we don't speak the same language? So definitely international business ಒಳಗೆ ಸೇಮ್ ಲ್ಯಾಂಗ್ವೇಜ್ ನೀವು ಕಮ್ಯುನಿಕೇಟ್ ಮಾಡ್ತಿರ್ಲಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ಬ್ಯಾರಿಯರ್ ಆಗೇ ಆಗ್ತೈತಿ. ಬಟ್ ಬ್ಯಾರಿಯರ್ ಇನ್ ದ ಸೆನ್ಸ್ ಇಟ್ ಇಸ್ ಜಸ್ಟ್ ಅ ಚಾಲೆಂಜ್. ಆ ಚಾಲೆಂಜ್ ನೀವು ಓವರ್ಕಮ್ ಮಾಡಕ್ ಆಗಂಗಿಲ್ಲ ಅಂತಿಲ್ಲ. ವೈ? ಬಿಕಾಸ್ ಫಾರ್ ಎಕ್ಸಾಂಪಲ್ ನಮ್ ಜೊತೆಗೆ ಆಗಿತ್ತು, ನಾವು ಕೊರಿಯಾ ಒಳಗೆ ನಾವು ಯಾವಾಗ ಸಪ್ಲೈ ಮಾಡತ್ತಿದ್ವಿ, ಕೊರಿಯನ್ಸಿಗೆ ಇಂಗ್ಲಿಷ್ ಬರಂಗಿಲ್ಲ, ನಮಗೆ ಕೊರಿಯನ್ ಬರಂಗಿಲ್ಲ. ಸೊ ನಾವು ಯೂಶ್ವಲಿ ಒಬ್ಬರು ಟ್ರಾನ್ಸ್ಲೇಟರ್ ಅಥವಾ ಇಂಟರ್ಪ್ರಿಟರ್ ನಾವು ತಗೊಂಡು ಹೋಗ್ತಿದ್ವಿ. ನಾವು ಅವರಿಗೆ ಅವರ್ಲಿ ಚಾರ್ಜಸ್ ಪೇ ಮಾಡ್ತಿದ್ವಿ, $50, $70, $75 ಅವ್ರು ಹೆಂಗ್ ಹೇಳ್ತಿದ್ರು ಅಂದ್ರೆ. ಸೊ ಅದಾದ್ಮೇಲೆ ಒಂದ್ಸತಿ ನಮ್ದು ಕಸ್ಟಮರ್ ಜೋಡಿ ಬಿಸ್ನೆಸ್ ಸ್ಟಾರ್ಟ್ ಆದ್ಮೇಲೆ ಅವಾಗ ನಾವ್ ಏನ್ ಮಾಡಾಕತ್ವಿ, ಗೂಗಲ್ ಟ್ರಾನ್ಸ್ಲೇಟರ್ ತಗೊಂಡ್ ಹೋಗಾಕತ್ವಿ. ಸೊ ಗೂಗಲ್ ಟ್ರಾನ್ಸ್ಲೇಟರ್ ಒಳಗೆ ನಾವು ಹಾಕಿ ಅವ್ರಿಗೆ ತೋರಿಸ್ತಿದ್ವಿ. ಅಥವಾ ನಾವು ಬೇರೆ ಬೇರೆ ಆಪ್ಸ್ ಅದಾವು, ಸೊ ವಿಚ್ ಯೂಸ್ ಟು ಸ್ಪೀಕ್ ದ ಲ್ಯಾಂಗ್ವೇಜಸ್, ಟ್ರಾನ್ಸ್ಲೇಟ್ ಮಾಡಿ ಅದು ಪ್ರೊನೌನ್ಸ್ ಮಾಡ್ತಿತ್ತು. ಸೊ ಇಂಥ ಆಪ್ಸ್ ಅನ್ನ ಯೂಸ್ ಮಾಡಿ ನಾವು ಕಮ್ಯುನಿಕೇಟ್ ಮಾಡ್ತಿದ್ವಿ. ಇಟ್ ಬಿಕಮ್ಸ್ ವೆರಿ ಸ್ಲೋ ಅಂಡ್ ಟಿಡಿಯಸ್, ಬಟ್ ಸ್ಟಿಲ್ ಇಟ್ ಈಸ್ ವರ್ಕೇಬಲ್. ಸೊ ಇಲ್ಲಿ ಮೇನ್ ಇಂಟೆನ್ಷನ್ ಬಯರ್ದ ಆಮೇಲೆ ನಿಮ್ದು ಏನಿರ್ತೈತಿ, ಬಿಸ್ನೆಸ್ ಮಾಡ್ಬೇಕಂತ ಇರ್ತೈತಿ. ಓಕೆ, ಸೊ ನೀವಿಲ್ಲೇ ಕಮ್ಯುನಿಕೇಶನ್ ಮಾಡಿ ಗಪ್ಪ ಹೊಡ್ಕೊಂಡ್ ಕುಂದ್ರಕ್ ಅಥವಾ ಚಿಟ್ ಚಾಟಿಂಗ್ ಮಾಡಕ್ ನೀವು ಬಂದಿಲ್ಲ. ಸೊ ಬೋತ್ ದ ಪಾರ್ಟೀಸ್ ನೋ ದಟ್ ವಿ ಆರ್ ಹಿಯರ್ ಫಾರ್ ಸೀರಿಯಸ್ ಬಿಸ್ನೆಸ್. ಪ್ರಾಡಕ್ಟ್ ನಿಮ್ ಮುಂದೆ ಇರ್ತೈತಿ, ಪ್ರಾಡಕ್ಟ್ ನಿಮ್ಗೆ ಕಾಣ್ತಿರ್ತೈತಿ, ಕಾಸ್ಟಿಂಗ್ ಇರ್ತೈತಿ, ಯಾವ ತರ ನೀವು ಕಳ್ಸೋದಿರಿ, ಪ್ಯಾಕೇಜಿಂಗ್ ಏನೈತಿ ಎಲ್ಲವೂ ನಿಮ್ಗೆ ಗೊತ್ತೈತಿ. ಸೊ ಆಲ್ ದೋಸ್ ಥಿಂಗ್ಸ್ ವಿಲ್ ಹ್ಯಾವ್ ಟು ಪಾಯಿಂಟ್ ಬೈ ಪಾಯಿಂಟ್ ಡಿಸ್ಕಸ್ ವಿತ್ ದಮ್. ಸೊ ಅದನ್ನ ನೀವು ಯಾವ ತರ ಎಫೆಕ್ಟಿವ್ಲಿ ಮಾಡ್ತೀರಿ, ಇಟ್ಸ್ ಅಪ್ ಟು ಯು. ಗೂಗಲ್ ಟ್ರಾನ್ಸ್ಲೇಟ್ ಯೂಸ್ ಮಾಡ್ರಿ, ಬೇರೆ ಡಿಫ್ರೆಂಟ್ ಆಪ್ಸ್ ಅದಾವ ಅದನ್ನ ಯೂಸ್ ಮಾಡ್ರಿ. ದೇರ್ ಆರ್ ನೌ ಡಿವೈಸಸ್ ಕಮಿಂಗ್ ಇನ್ ಬೇರೆ ನೀವು ಮಾತಾಡಿದ್ಮೇಲೆ ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಬೇರೆ ಲ್ಯಾಂಗ್ವೇಜ್ ಒಳಗೆ ಅವರಿಗೆ ಆಡಿಯೋ ಒಳಗೆ ಕನ್ವರ್ಟ್ ಮಾಡಿ ಅವ್ರಿಗೆ ಕೊಡ್ತೈತಿ. ಸೊ ದೇ ಕ್ಯಾನ್ ಹಿಯರ್ ಇಟ್ ಅಂಡ್ ಅಂಡರ್ಸ್ಟ್ಯಾಂಡ್. ಅದರ್ವೈಸ್ ನೀವು ಟ್ರಾನ್ಸ್ಲೇಟರ್ ಅಥವಾ ಇಂಟರ್ಪ್ರಿಟರ್ ನೀವು ತಗೊಂಡು ಹೋಗ್ಬೋದು, ವಿಚ್ ಇಸ್ ಕ್ವೈಟ್ ಎಕ್ಸ್ಪೆನ್ಸಿವ್. ಸೊ ಇನಿಷಿಯಲ್ 1-2 ಮೀಟಿಂಗ್ ತನಕ ನೀವು ಅದನ್ನ ಮಾಡಬಹುದು. ಆಮೇಲೆ ಯು ಕ್ಯಾನ್ ಶಿಫ್ಟ್ ಆನ್ ಟು ದ ಗೂಗಲ್ ಟ್ರಾನ್ಸ್ಲೇಟ್ ಅಂಡ್ ಅದರ್ ಆಲ್ಟರ್ನೇಟಿವ್ಸ್. Okay, so this is the best way which I can think of. Amale, if you have any links, please share it there. Whether they are yours or from your friends, it would be very helpful for me. So, yav links anta heli nanu gottilla. There are so many links for so many different things. So let me see if I can help you with any links. So, ee comment mele nanu reply madirtini for if we know any apps or if we know any such alternatives wherein ಈ ತರ ನಾವು ಟ್ರಾನ್ಸ್ಲೇಷನ್ ಯೂಸ್ ಮಾಡಿ ಕಮ್ಯುನಿಕೇಶನ್ ಮಾಡಬಹುದು ಅಂತ ಥಿಂಗ್ಸ್ ಏನಾದ್ರು ಇತ್ತು ಅಂತಂದ್ರೆ ನಾನು ನಿಮಗೆ ಹೇಳ್ತೀನಿ. ಓಕೆ, ಸೊ ಐ ಹೋಪ್ ಐ ಕ್ಲಿಯರ್ಡ್ ಆಲ್ ದ ಕ್ವೆಶನ್ಸ್ ವೆರಿ ಕ್ಲಿಯರ್ಲಿ ಅಂಡ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು. ಸೊ ಯಾರಿಗೂ ಇದು ಕ್ವೆಶನ್ಸ್ ಡೆಫಿನೆಟ್ಲಿ ತಲೆ ಒಳಗೆ ಇದ್ದೇ ಇರ್ತಾವೆ. ಸೊ ಎಲ್ಲರಿಗೂ ಇದು ಆನ್ಸರ್ ಮುಟ್ಟಿರ್ಬೋದು ಅಂತ ಅನಿಸ್ತೈತಿ. ಇಫ್ ಯು ಹ್ಯಾವ್ ಎನಿ ಕ್ವೆಶನ್ಸ್, ಡೌಟ್ಸ್ ಆರ್ ಎನಿ ಕ್ವೆರೀಸ್, ದೆನ್ ಈ ತರ ಕಮೆಂಟ್ ಮಾಡ್ರಿ. ನಿಮ್ದು ಏನು ಕ್ವೆಶನ್ ಇತ್ತು ಅಂತಂದ್ರೆ ಡೆಫಿನೆಟ್ಲಿ ನಾನು ಆನ್ಸರ್ ಮಾಡ್ತೀನಿ. ಐ ಟ್ರೈ ಟು ಮೇಕ್ ಅ ವಿಡಿಯೋ ಫಾರ್ ದಟ್. And yeah, thank you very much. Bye bye.